ನಮಸ್ಕಾರ. ಲೋಕಗುರು ಕನಕದಾಸರ ಆಧ್ಯಾತ್ಮಿಕ ಕೀರ್ತನೆಗಳ ಅರ್ಥಾವಲೋಕನ ಆಲಯದಿಂದ ಬಯಲಿನೆಡೆಗೆ ಕಾರ್ಯಕ್ರಮದ 5ನೇ ಕಾರ್ಯಕ್ರಮ ಇದು. ಕನಕದಾಸರು ಜನರ ಬದುಕನ್ನು ತಿದ್ದುತ್ತಾ ನೇರ್ಪಗೊಳಿಸುತ್ತಾ ಸಾಗಿದ ಸಂತರು. ಜನಸಾಮಾನ್ಯರ ಬದುಕನ್ನು ಮೇಲಕ್ಕೆತ್ತಲು ಸರ್ವವಿಧದ ಪ್ರಯತ್ನ ಮಾಡಿದ ಸಮಾಜ ಸುಧಾರಕರವರು. ಮನುಷ್ಯರಾಗಿ ಹುಟ್ಟಿದ ಮೇಲೆ ನಮ್ಮ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು. ನರಜನ್ಮ ಅತ್ಯಂತ ಶ್ರೇಷ್ಠವಾದ ಮನುಷ್ಯ ಜನ್ಮವನ್ನು ವ್ಯರ್ಥವಾಗಿ ಹಾಳು ಮಾಡಿಕೊಳ್ಳದೆ ಸಾರ್ಥಕತೆ ಮಾಡಿಕೊಂಡು ನಾವು ಮುಕ್ತಾತ್ಮರಾಗಬೇಕು ಎನ್ನುವ ಸಂದೇಶವನ್ನು ಮನುಕುಲಕ್ಕೆ ನೀಡಿದ ಕನಕದಾಸರ ಒಂದು ಕೀರ್ತನೆ ಅರಿತು ನಡೆಯಲೇಬೇಕು. ಆ ಕೀರ್ತನೆ ಹೀಗಿದೆ: ಅರಿತು ನಡೆಯಲೇಬೇಕು, ನರಕಾಯ ಎತ್ತಿದ ಮೇಲೆ ಅರಿಯದಿದ್ದರೆ ನರಕವೇ ಪ್ರಾಪ್ತಿ. ದುರ್ಜನರ ಮನೆಯ ಪಾಯಸನಕ್ಕಿಂತ ಸಜ್ಜನರ ಮನೆಯ ರಬ್ಬಳಿಗೆ ಲೇಸು. ಹೆಜ್ಜೆಗೆ 1000 ಹೊನ ನಿತ್ತರೂ ಬೇಡ, ಬಲು ದುರ್ಜನರ ಸಂಘ ಬಲು ಭಂಗ ಹರಿಯೇ. ಭಕ್ತಿಹೀನರ ಮನೆಯ ಪಟ್ಟು ಸುಪ್ಪತ್ತಿಗಿಂತ ಭಕ್ತರ ಮನೆಯ ಕಡೆಬಾಗಿಲು ಕಾಯುವುದು ಲೇಸು. ಮುಕ್ತಿ ಮಾರ್ಗವ ತೋರ್ಪ ಮುರಹರನ ದಾಸರನು ಶಕ್ತಿಂ ಸೇವಿಸುವುದು ಬಲು ಸೌಖ್ಯ ಹರಿಯೇ. ಆಶೆಕಾರರ ಮನೆಯ ವಿಲಾಸ ಸುಖಕ್ಕಿಂತ ಆಶಾರಹಿತರ ಮನೆಯ ನಿರ್ಗತಿಕ ದೈನ್ಯಲೇಸು. ಭೂಸುರ ಪ್ರಿಯ ಕಾಗಿನ ಯಾದಿಕೇಶವನ ಮೀಸಲಿನ ಪಾದ ಭಜನೆ ಕಡುಲೇಸು ಮನವೇ. ಈ ಕೀರ್ತನೆಯಲ್ಲಿ ಕನಕದಾಸರು ಜನಸಾಮಾನ್ಯರನ್ನು, ಲೋಕ ಸಮಸ್ತರನ್ನು ಉದ್ಧರಿಸಿ ಹೇಳುತ್ತಾರೆ: ಅರಿತು ನಡೆಯಲೇಬೇಕು. ನರಕಾಯ ಎತ್ತಿದ ಮೇಲೆ, ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಅರಿತು ನಡೆಯಬೇಕು. ಅರ್ಥೈಸಿಕೊಂಡು ಏನನ್ನು ಅರಿತು ನಡೆಯಬೇಕು? ಸರಿಯಾದ ದಾರಿ, ಸರಿ ತಪ್ಪುಗಳನ್ನು ಅರಿತು ನಡೆಯಬೇಕು. ಯಾವುದು ಸರಿಯೋ ಅದು ನಮ್ಮ ಮಾರ್ಗವಾಗಲಿ, ಯಾವುದು ತಪ್ಪೋ ಅದು ನಮ್ಮಿಂದ ದೂರ ಹೋಗಲಿ. ನಾವು ತಪ್ಪು ಮಾರ್ಗಕ್ರಮಣ ಮಾಡದೆ ಸರಿಯಾದ ದಾರಿಯನ್ನು ಹಿಡಿದು ಸಾಗಬೇಕು ಎನ್ನುವಂಥ ಅರಿತು ನಡೆಯಲೇಬೇಕು. ನರಕಾಯ ಎತ್ತಿದ ಮೇಲೆ, ಮನುಷ್ಯರಾಗಿ ಹುಟ್ಟಿದ ಮೇಲೆ ಅರಿತು ನಡೆಯಬೇಕು. ಪ್ರಾಣಿಗೂ ಮನುಷ್ಯರಿಗೂ ಇರುವುದೇ ಅರಿವು. ಆ ಅರಿವು ನಮ್ಮಲ್ಲಿದೆ ಎಂದೇ ನಾವು ಪ್ರಾಣಿ ವರ್ಗದಿಂದ ಭಿನ್ನರಾಗಿದ್ದೇವೆ. ಅಂಥ ಅರಿವನ್ನು ನಾವು ಮೈಗೂಡಿಸಿಕೊಂಡು ನಡೆಯಬೇಕಾದ ಅಗತ್ಯವಿದೆ. ಅರಿತು ನಡೆಯದಿದ್ದರೆ ನರಕವೇ ಪ್ರಾಪ್ತಿ. ನಾವು ಅರಿತು ನಡೆದರೆ ಮಾತ್ರ ಮೋಕ್ಷ, ಸದ್ಗತಿ ಸಿಗುತ್ತೆ. ಅರಿಯದಿದ್ದರೆ ನರಕವೇ ಪ್ರಾಪ್ತಿ. ಅರಿತು ನಡೆದಿದ್ದರೆ, ತಪ್ಪಿ ನಡೆದರೆ, ದಾರಿ ತಪ್ಪಿದರೆ ನರಕವೇ ಗತಿ. ನರಕ ಅಂದರೆ ಅತ್ಯಂತ ಘೋರವಾದ ದುಃಖ ಪರಂಪರೆಯ ನೆಲೆ. ಸ್ವರ್ಗ ಸುಖದ ನೆಲೆಯಾದರೆ ನರಕ ದುಃಖದ ನೆಲೆ. ಯಾರು ಸರಿದಾರಿ ನಡೀತಾರೋ ಅವರಿಗೆ ಸ್ವರ್ಗ ಪ್ರಾಪ್ತಿಯಾದರೆ, ಯಾರು ತಪ್ಪು ದಾರಿ ನಡೀತಾರೋ, ಯಾರು ದಾರಿ ತಪ್ಪಿ ನಡೀತಾರೋ ಅವರಿಗೆ ನರಕವೇ ಗತಿಯಾಗುತ್ತದೆ. ಆದ್ದರಿಂದ ನಾವು ಸತ್ಪಥವನ್ನು ಹಿಡಿದು ನಡೆಯಬೇಕು ಎಂದು ಉಪದೇಶಿಸುತ್ತಾರೆ. ದುರ್ಜನರ ಮನೆಯ ಪಾಯಸನಕ್ಕಿಂತ ಇಲ್ಲಿ ಹೇಳ್ತಾರೋ ಅರಿತು ನಡೆಯಬೇಕು. ಹೇಗೆ? ನಾವು ಯಾವತ್ತು ಸದಾ ಒಳ್ಳೆಯವರ ಸಂಘದಲ್ಲಿರಬೇಕು. ದುರ್ಜನರ ಸಂಘ ಎಂದಿಗೂ ಬೇಡ. ಸಾರ ಸಜ್ಜನರ ಸಂಘ ಲೇಸು ಅಂತ ಹೇಳ್ತಾರೆ. ಹಾಗೆ ನಾವು ಯಾವತ್ತು ಉತ್ತಮರ, ಅದಕ್ಕೆ ಬಸವಣ್ಣ ಹೇಳ್ತಾರೆ, ಸಂಘ ವ್ಯಾಡುಂಟು ಒಂದ ಹಿಡಿ ಮತ್ತೊಂದು ಬಿಡಿ, ಸಾರ ಸಜ್ಜನರ ಸಂಘ ಲೇಸು ಅಂತ ಬಸವಣ್ಣ ಹೇಳ್ತಾರೆ. ಅಂದರೆ ಈ ಜಗತ್ತಿನಲ್ಲಿ 2 ಬಗೆಯ ಸಂಘಗಳಿದ್ದಾವೆ. ಒಂದು ಒಳ್ಳೆಯ ಉತ್ತಮರ ಸಂಘ, ಮತ್ತೊಂದು ಅಧಮರ ಸಂಘ. ನಾವು ಯಾವತ್ತು ನಮಗೆ ಉತ್ತಮರ ಸಂಘದಲ್ಲಿ ಸುಖವಿದ್ದರೆ ಅಧಮರ ಸಂಘದಲ್ಲಿ ದುಃಖವಿದೆ. ಆದ್ದರಿಂದ ಸುಖ ಬಯಸುವ ನಾವು ಉತ್ತಮರ ಸಂಘದಲ್ಲಿ ಇರಬೇಕು. ದುರ್ಜನರ ಮನೆಯ ಪಾಯಸನಕ್ಕಿಂತ, ಪಾಯಸದ ಅನ್ನ ಬಹಳ ಸವಿಯಾದ ಅನ್ನ, ಪಾಯಸನ ರುಚಿಯಾದ ಅನ್ನ, ಹೋಳಿಗೆ ಹುಗ್ಗಿ ಅಂತ ಸವಿಯಾದ ಅನ್ನ. ದುರ್ಜನರ ಮನೆಯಲ್ಲಿ ಅಂದರೆ ಕೆಟ್ಟವರ ಮನೆಯಲ್ಲಿ ನಾವು ಪಾಯಸಾನ್ನ ಉಣ್ಣುವುದಕ್ಕಿಂತ, ಪಾಯಸನ್ನವನ್ನು ಸವಿಯಾದ ಪಾಯಸನ್ನದ ಸವಿಯನ್ನು ಸವಿದು ಸಂತೃಪ್ತಿ ಹೊಡೋದಕ್ಕಿಂತ ಸಜ್ಜನರ ಮನೆಯ ರಬ್ಬಳಿಗೆ ಲೇಸು. ಒಳ್ಳೆಯವರ ಸಜ್ಜನರ, ಉತ್ತಮ ಜನರ ಮನೆಯ ರಬ್ಬಳೆ ಅಂಬಲಿ, ಗಂಜಿ ಅಂತ ಅಂಬಲಿ. ಅಂದರೆ ನೀವು ದುರ್ಜನರ ಮನೆಯಲ್ಲಿ ಅಂತ ಪಾಯಸನ ಸವಿದೋಕ್ಕಿಂತ ಒಳ್ಳೆಯವರ ಮನೆಯಲ್ಲಿ ಅಂಬಲಿ ಕೂಡ ಅದು ಶ್ರೇಷ್ಠ. ಯಾಕಂದರೆ ಒಳ್ಳೆಯವರ ಅವರ ದೇಹ ಶ್ರಮದಿಂದ ಸಂಪಾದಿಸಿದ ಹಣದಲ್ಲಿ ಅಂಬಲಿ ಮಾಡಿದ್ರು ಕೂಡ ಅದು ಶ್ರೇಷ್ಠವಾದುದು. ದುರ್ಜನರು ಎಷ್ಟೇ ಮಾಡಿದ್ರು ಕೂಡ ಅವರು ತಮ್ಮ ದೇಹ ಪರಿಶ್ರಮದಿಂದ ಬಂದ ದ್ರವ್ಯದಿಂದ ಮಾಡಿ ಹಣ ಅದಲ್ಲದು. ಅದು ವಾಮ ಮಾರ್ಗದಿಂದ ಬಂದ ಸಂಪತ್ತಿನಿಂದ ಅವರು ಸುಖ ಪಡುತ್ತಾರೆ. ಅಂಥ ವಾಮ ಮಾರ್ಗದ ಸುಖಿಗಳ ಮನೆಯ ಆಶ್ರಯ ನಮಗೆ ಕೂಡದು. ಸಜ್ಜನರ ಮನೆಯ ರಬ್ಬಳಿಗೆ ಲೇಸು. ಒಳ್ಳೆಯವರ, ಉತ್ತಮರ
ಮನೆಯ ಅಂಬಲಿ ಅದು ಗಂಜಿ ಕೂಡ ಅದು ಶಕ್ತಿದಾಯಕವಾಗಿರುತ್ತದೆ. ಅದು ಅತ್ಯಂತ ಆರೋಗ್ಯಕರವಾಗಿರುತ್ತದೆ. ಯಾಕಂದ್ರೆ ಆಹಾರನೇ ನಮ್ಮ ಬುದ್ಧಿ ಭಾವನೆ ಪ್ರಚೋದಿಸ್ತದೆ. ಆಹಾರದಿಂದ ಬುದ್ಧಿ ಬರ್ತದೆ. ನಾವೆಂಥ ಆಹಾರ ಸೇವೆ ಮಾಡ್ತೀವೋ ಅಂಥ ಬುದ್ಧಿ ನಮಗೆ ಬರ್ತದೆ. ದುರ್ಜನರ ಮನೆಯ ಪಾಯಸನ ತಿಂದರೂ ಕೂಡ ಅವರ ಆ ದುರ್ಬುದ್ಧಿ ದುರ್ಭಾವಗಳು ಅವರ ಆಹಾರದಲ್ಲಿ ಕಲಬೆರಕೆಯಾಗಿ ನಮ್ಮ ಮೈ ಮನಸ್ಸನ್ನು ಹೊಕ್ಕು ಕೆಡಿಸ್ತವ. ಆದರೆ ಸಜ್ಜನರ ಮನೆಯಲ್ಲಿ ಅವರು ಸದಾಚಾರಶೀಲರಾಗಿ ಸತ್ಯವಂತರಾಗಿ ನೇರ ಮಾರ್ಗದಿಂದ ಸಂಪಾದಿಸಿದ ದ್ರವ್ಯದಲ್ಲಿ ಮಾಡಿದ ಅಂಬಲಿಯಾದರೂ ಕೂಡ ಅದು ನಮ್ಮ ಮೈ ಮನಸ್ಸನ್ನು ಪುಳಕಗೊಳಿಸುತ್ತದೆ, ಉದಾತ್ತ ಮಾಡುತ್ತದೆ ಅಂತ. ಹೆಜ್ಜೆಗೆ 1000 ಹೊನ್ನೆತ್ತರು ಬೇಡ, ಬಲು ದುರ್ಜನರ ಸಂಘ ಬಲು ಭಂಗ ಹರಿಯೇ. ಒಂದು ಹೆಜ್ಜೆಗೆ 1,000 ರೂಪಾಯಿ ಕೊಡ್ತು, 1000 ಹೊನ್ನು ಕೊಡ್ತೀವಿ ಕೂಡ, ಒಂದು ಹೊನ್ನಿನ ನಾಣ್ಯ ಕೊಡ್ತೀವಿ ಕೂಡ ಅಂಥ ದುರ್ಜನರ ಸಂಘ ಬೇಡ. ಯಾಕೆ ಅದರಿಂದ ಅಪಮಾನವಾಗುತ್ತದೆ, ನಮ್ಮ ಆತ್ಮಕ್ಕೆ ಆತ್ಮಘಾತುಕವಾದುದು, ಆತ್ಮೋನ್ನತಿಗೆ ಅದು ತೊಡಕಾಗುತ್ತದೆ, ತೊಂದರೆಯಾಗುತ್ತದೆ. ಆದ್ದರಿಂದ ಹೆಜ್ಜೆಗೆ 1000 ಹೊನ್ನೆತ್ತರು ಅಂದರೆ ಒಂದು ಹೆಜ್ಜೆಗೆ ನಿನಗೆ 1000 ಹೊನ್ನು ಕೊಡುತ್ತಾ ಬಂದರೂ ಕೂಡ, ಒಂದಷ್ಟು ಹೇರಳವಾದ ಧನಕನಕ ಸಂಪತ್ತು ಕೊಡ್ತಂದ್ರೂ ಕೂಡ ಅಂಥ ದುರ್ಜನರ ಸಂಘ ಬೇಡ. ಬಲು ದುರ್ಜನ ಸಂಘ ಬಲುಭಂಗ ಹರಿಯೇ. ಯಾಕಂದ್ರೆ ಅಂಥವರ ದುರ್ಜನರ ಸಂಘದಿಂದ ಬಲುಭಂಗವಾಗುತ್ತದೆ, ಆತ್ಮಘಾತುಕವಾಗುತ್ತದೆ. ನನ್ನ ದೇಹಕ್ಕೆ ಮತ್ತು ಆತ್ಮಕ್ಕೆ ಎರಡಕ್ಕೂ ಕೆಡುಕಾಗೋದ್ರಿಂದ ಎಷ್ಟೇ ಕೊಟ್ಟರು ಹೊನ್ನು ಕೊಟ್ಟರು ಕೂಡ ಅಂಥವರ ದುರ್ಜನರ ಸಂಘ ಬೇಡ. ಭಕ್ತಿಹೀನರ ಮನೆಯ ಪಟ್ಟು ಸುಪ್ಪತ್ತಿಗಿಂತ, ಯಾರಲ್ಲಿ ಭಕ್ತಿಹೀನರು, ಯಾರಲ್ಲಿ ಭಕ್ತಿ ಇಲ್ಲವೋ ಅವರ ಮನೆಗೆ ಸುಪ್ಪತ್ತಿಗೆ ಹಂಸ ತೂಲಿಕಾ ತಲ್ಪದಲ್ಲಿ ತೂಗಾಡಿದ್ರು ಕೂಡ ಅಂಥ ಸುಖ ನಮಗೆ ಬೇಡ. ಯಾಕೆ ಅವ್ರ ಭಕ್ತಿನಿಲ್ಲ. ನಮಗೆ ಆತ್ಮ ಕಲ್ಯಾಣಕ್ಕೆ ಭಗವಂತನಲ್ಲಿ ಭಕ್ತಿ ಬೇಕು. ಅಂಥ ಭಕ್ತಿವಂತರ ಮೇಲೆ ನಾವಿದ್ರೆ ಮಾತ್ರ ನಮಗೆ ಒಳಿತಾಗುತ್ತದೆ. ಭಕ್ತಿಹೀನರ ಮನೆಯ ಪಟ್ಟು ಸುಪ್ಪತ್ತಿಗಿಂತ, ಭಕ್ತಿಹೀನರ ಮನೆಯ ಸುಖ ಸೌಲಭ್ಯಗಳಿಂದ, ಸುಖ ಉಪಭೋಗಗಳಿಂದ ಭಕ್ತರ ಮನೆಯ ಕಡೆಬಾಗಿಲು ಕಾಯುವುದಿಲೇಸು. ಯಾರು ಪರಮಾತ್ಮನ ಭಕ್ತರಾಗಿದ್ರು ಅಂಥವರ ಮನೆಯ ಮನೆಯ ಹೊರಗೆ ಅವ್ರ ಮನೆ ಕಾಯುವುದಿಲೇಸು. ಯಾಕಂದ್ರೆ ಅವ್ರ ಮನೆ ಕಾಯ್ದು ಕೂಡ ಅಲ್ಲಿ ಪರಮಾತ್ಮನ ನಾಮಸ್ಮರಣೆ ಇರ್ತದೆ, ಪರಮಾತ್ಮನ ಪೂಜೆ ಅರ್ಚನೆಯ ಫಲ ಅಲ್ಲಿ ನೆಲದಕ್ಕೂ ಸಂಚಾರ ಮಾಡ್ತದೆ. ಭಕ್ತರ ಮನೆಯ ಕಡೆಬಾಗಿಲು ಅಂದರೆ ಪರಮಾತ್ಮನ ಭಕ್ತರ ಮನೆಯ ಹೊರಗೆ ಕಾಯುವುದೇ ಲೇಸು. ಯಾಕಂದ್ರೆ ಅಲ್ಲಿ ಪರಮಾತ್ಮನ ಸನ್ನಿಧಾನ ಇರ್ತದೆ. ಎಲ್ಲಿ ಭಕ್ತರು ಇರ್ತಾರೋ, ಎಲ್ಲಿ ಭಕ್ತರು ತನ್ನ ಅನವರ್ತ ಸ್ಮರಿಸುತ್ತಾರೋ ಅಲ್ಲಿ ಪರಮಾತ್ಮ ಇರುವುದರಿಂದ ಅಂತಹ ಭಕ್ತರ ಮನೆ ಬಾಗಿಲು ಕಾಯುವುದು ಕೂಡ ಲೇಸು. ಮುಕ್ತಿ ಮಾರ್ಗವ ತೋರ್ಪ ಮುರಹರನ ದಾಸರನು, ಮುಕ್ತಿ ಮಾರ್ಗವನ್ನು ಅಂದರೆ ಮುಕ್ತಿ ಮಾರ್ಗವನ್ನು, ಮೋಕ್ಷವನ್ನು, ಜೀವನದ ಸಾರ್ಥಕತೆ ಇರುವುದು ಮುಕ್ತಿಯನ್ನು ಪಡೆಯುವುದರಲ್ಲಿ, ಮೋಕ್ಷವನ್ನು ಹೊಂದುವುದರಲ್ಲಿ. ಎಷ್ಟೇ ಸಿರಿ ಸಂಪತ್ತು ಸುಖ ಭೋಗ ಇದು ಕೂಡ ಅದು ಶಾಶ್ವತವಲ್ಲ. ಈ ದೇಹ ನರಕಾಯತ್ರದ ಮೇಲೆ ನಾವು ಅರಿಯಬೇಕಾದ್ದೇನ ಮೋಕ್ಷ ಹೊಂದಬೇಕು ಎನ್ನುವುದೇ ನಿಜವಾದ ಅರಿವು. ಅದೇ ನಮ್ಮ ಜೀವನದ ನಿಜ ಸಾಧನೆ. ಅಂತಹ ಮುಕ್ತಿ ಮಾರ್ಗವ ತೋರ್ಪ ಮುರಹರ ಅಂದ್ರೆ ಕೃಷ್ಣ, ಮುರ ಅದು ರಾಕ್ಷಸ. ಮುರ ಅಂತಕ್ಕಂಥ ರಾಕ್ಷಸನ ಕೊಂತ ಕೃಷ್ಣನ ಮುರಹರ ಅಂತ ಕರೀತಾರೆ. ಇಲ್ಲಿ ಮುರ ಅಂದರೆ ಅಜ್ಞಾನ. ನಮ್ಮನ್ನು ಆವರಿಸಿ ಕಾಯುವ ಅಜ್ಞಾನ ಇದೆಯಲ್ಲ, ಅದೇ ಮುರ. ಈ ಅಜ್ಞಾನವನ್ನು ಹೋಗಲಾಡಿಸಲು ಪರಮಾತ್ಮನ ಮೊರೆಬೇಕು, ಪರಮಾತ್ಮನ ಆಶ್ರಯ ಬೇಕು, ಪರಮಾತ್ಮನ ಆಸರೆ ಬೇಕು. ಅಂತಹ ಮುರಹರನ, ಅಂಥ ಕೃಷ್ಣನ ನಾಮಸ್ಮರಣೆಯಿಂದ ಅಂಥ ದಾಸರನ, ಎಲ್ಲಿ ತನ್ನ ಭಕ್ತರಿರ್ತಾರೋ ಅಲ್ಲಿ ದೇವರಿರ್ತಾನೆ, ಎಲ್ಲಿ ದಾಸರಿರ್ತಾರೋ ಅಲ್ಲಿ ಹರಿ ಇರ್ತಾನಲ್ಲ. ಆದ್ದರಿಂದ ಮುಕ್ತಿ ಮಾರ್ಗವ ತೋರ್ಪ ಮುರಹರನ ದಾಸರನು ಅಂದರೆ ಆ ಹರಿಯ ದಾಸರನ್ನು ನೀನು ಸೇವೆ ಮಾಡಿದ್ರಿಂದ, ಮುಕ್ತಿ ಮಾರ್ಗವ ತೋರ್ಪ ಮುರಹರನ ದಾಸರನು ಶಕ್ತಿಂ ಸೇವಿಸು ಬಲು ಸೌಖ್ಯ ಹರಿಯೇ. ಶಕ್ತಿಯಿಂದ ಆಸಕ್ತಿಯಿಂದ ಅಂದರೆ ಆಸಕ್ತಿಯಿಂದ ಅವರು ಸೇವಿಸಬೇಕು. ಅಂದರೆ ಶ್ರದ್ಧೆಯಿಂದ, ಶ್ರದ್ಧೆಯಿಂದ ನೀವು ಹರಿದಾಸರನ್ನು ಸೇವಿಸಿತು ಬಲು ಸೌಖ್ಯ ಹರಿ. ಅಂದರೆ ಮುಕ್ತಿ ಅವರಿಗೆ ಹರಿದಾಸರನ್ನು ಸೇವಿಸಿದರೆ, ಎಲ್ಲಿ ತನ್ನ ನಾಮ ಇರ್ತೋ ಹರಿ, ತನ್ನ ನಾಮ ಇಲ್ಲ ಎಲ್ಲಿ ಯಾರಲ್ಲಿರ್ತೋ ಅವ್ರ ದಾಸ, ನಾಮದ ದಾಸ. ಆದ್ದರಿಂದ ಅಂಥ ಹರಿದಾಸರನ್ನ ಸೇವಿಸುವ ಮೂಲಕ ನಾವು ಪರಮ ಪದವಿಯಾದ ವೈಕುಂಠವನ್ನು, ಮೋಕ್ಷವನ್ನು ಪಡೆಯಬಹುದು. ಶಕ್ತಿಂ ಸೇವಿಸುವುದು ಬಲು ಸೌಖ್ಯ ಹರಿಯೇ. ಅಂದರೆ ಹರಿದಾಸರ ಸೇವೆ ಮಾಡುವುದು ನಮಗೆ ಬಹಳ ಸೌಖ್ಯ, ಬಹಳ ಆನಂದಕರವಾದುದು, ಮೋಕ್ಷದಾಯಕವಾದುದು. ಆಶಯಕಾರರ ಮನೆಯ ವಿಲಾಸ ಸುಖಕ್ಕಿಂತ, ಅಂದರೆ ಆಸೆ ಬರ್ತದೆ. ಆಸೆ ಎಷ್ಟು ಸ್ಥಿರಂಗ ಆಸೆ 1 ಲಕ್ಷ ಕೋಟಿ ಎಷ್ಟು ಕೊಟ್ಟು ಇನ್ನೂ ಬೇಕಂತಿರ್ತದೆ. ಅಂಥ ಆಸೆಗಳು ಎಷ್ಟು ಕೊಟ್ಟು ಸಾಲದು. ಅವರ ಆಸೆ ದಿನಕ್ಕೂ ಆಸೆ ಹೆಚ್ಚುತ್ತಾ ಇರ್ತದೆ. ಆಶಯಕಾರರ ಮನೆ ವಿಲಾಸ ಸುಖಕ್ಕಿಂತ, ಆಸೆ ಮಾಡೋರು ಎಷ್ಟೇ ಸಂಪತ್ತು ಮಾಡಿ ಕೂಡ, ಎಷ್ಟೇ ಸುಖ ಭೋಗದ ಇದ್ರೂ ಕೂಡ ಆಶಾರಹಿತರ ಮನೆ ನಿರ್ಗತಿಕ ದೈನ್ಯಲೇಸು. ಯಾರಲ್ಲಿ ಆಸೆ ಇಲ್ಲವೋ ಅವರೇ ದೊಡ್ಡವರು ಅಂತ. ಆಸೆಯನ್ನು ಗೆದ್ದವನೇ ಈಶ ಅಂತ. ಯಾರಲ್ಲಿ ಆಸೆ ಇರ್ತದೋ ಅವನು ಈ ಭವದ ಪಾಶಕ್ಕೆ ಸಿಕ್ಕು ಒದ್ದಾಡಿ ಸಾಯುತ್ತಾನೆ. ಆದರೆ ಯಾರು ಆಶಾರಹಿತರೋ, ಯಾರಲ್ಲಿ ಆಸೆ ಇಲ್ಲವೋ ಅವರೇ ಮುಕ್ತರು, ಅವರೇ ಮೋಕ್ಷ ಪದವಿಗೆ ಅರ್ಹರು. ಅದನ್ನೇ ಹೇಳಿದೆ, ಆಸೆಯನ್ನು ಗೆದ್ದವನೇ ಈಶ ಅಂತ. ಆಸೆಯನ್ನು ಗೆದ್ದ ಈಶರ ಮನೆಯ ನಿರ್ಗತಿಕ, ಅವರಲ್ಲಿ ಏನಿರ್ಲಿಕ್ಕಿಲ್ಲ, ಅವರು ನಿರ್ಗತಿಗಿರ್ಬೋದು. ಬಸವ ಹೇಳ್ತಾರೆ, ಮನೆ ನೋಡ ಬಡವರು ಮನ ನೋಡ ಶ್ರೀಮಂತರು ಹೇಳ್ತಾರೆ. ಮನೆ ನೋಡ ಬಡವರು
ಮನನೋಡ ಸಿರಿವಂತರು. ಮನೆಯಿಂದ ಗುಡಿಸಿರ್ಬೋದು, ಸಣ್ಣ ಚಿಕ್ಕ ಮನೆಯಿರ್ಬೋದು, ಮನೆಯಿಂದ ಬಡರ್ಬೋದು, ಆದರೆ ಮನನೋಡ ಸಿರಿವಂತರು. ಅವ್ರ ಮನಸ್ಸು ನೋಡು ಎಷ್ಟು ಉದಾರವಾಗಿದೆ, ಎಷ್ಟು ಮನಸ್ಸಿನಿಂದ ಅತ್ಯಂತ ಐಶ್ವರ್ಯವಂತರು, ಇಂದ್ರ ಪದವಿಗೂ ಮೀರಿದ ಐಶ್ವರ್ಯವಿರ್ತಾರೆ. ಆದ್ದರಿಂದ ನಾವು ನೋಡಬೇಕಾದ್ದು ಮನೆಯಲ್ಲ, ಮನಸ್ಸನ್ನ. ಯಾರ ಮನಸ್ಸು ದೊಡ್ಡದಿದೆಯೋ ಅವರೇ ದೊಡ್ಡವರು, ಅವರೇ ಮಹಾತ್ಮರು. ಅಂತ ಮಹಾತ್ಮರ ಸಂಘ ನಿರಂತರ ಆಶಾರಹಿತರ ಮನೆಯ ನಿರ್ಗತಿಕರ ಧನ್ಯರೇಸು. ಅಂದರೆ ಅವರು ಆಶಾ ಇಲ್ಲದವರು, ನಿರ್ಗತಿಕರಾಗಿರೋದು, ಅವ್ರು ಏನು ಸಿರಿ ಸಂಪತ್ತು ಇಲ್ಲದೆ ಇರ್ಬೋದು, ಆದರೆ ಅವರೇ ದೊಡ್ಡ ಅಂಥವರ. ಅವರ ದೈನ್ಯ ಏನಂತ, ಅವರು ಆ ಪರಮಾತ್ಮನ ನೀನೇ ಗತಿಮತಿ ಎಂದು ನಂಬಿರ್ತಾರೆ. ಅಂಥವರ ದೈನ್ಯ ಲೇಸು, ನಮಗೆ ಶ್ರೇಷ್ಠ ಅಂತ. ಭೂಸುರ ಪ್ರಿಯ ಕಾಯಿನ ಯಾದಿಕೇಶವನ. ಇಲ್ಲೂ ಕೂಡ ಭೂಸುರ ದೇವ ಅಂದರೆ ಬ್ರಾಹ್ಮಣರ ಪ್ರಿಯ, ದೇವತೆಗಳ ಪ್ರಿಯ, ಅಂದರೆ ಬ್ರಹ್ಮಜ್ಞಾನಗಳ ಪ್ರಿಯ ಅಂತ. ಭೂಸುರ ಪ್ರಿಯ ಅಂದರೆ ಬ್ರಹ್ಮಜ್ಞಾನಗಳ ಪ್ರಿಯನಾದ ಕಾಗಿನ ಯಾದಿಕೇಶವನ. ಕಾಗಿನ ಯಾದಿಕೇಶವನ ನನ್ನ ಒಡೆಯನಾದ ಶಿವ, ನನ್ನ ಒಡೆಯನ ಹರಿಯ ಮೀಸಲಿನ ಪಾದ ಭಜನೆ ಕಡುಲೇಸು ಕಂಡ. ಅಂದರೆ ಮೀಸಲಾದ ಮನಸ್ಸಿನಿಂದ ನಾನು ಹರಿಯನ್ನು ಭಜನೆ ಮಾಡೋದು ಸರ್ವಶ್ರೇಷ್ಠ ಅಂತ ಹೇಳ್ತಾರೆ. ಮೀಸಲಿನ ಪಾದ ಭಜನೆ. ಇಲ್ಲಿ ಮೀಸಲು ಅಂತಕ್ಕಂಥದ್ದು ಸಾಮಾನ್ಯ ಮೀಸಲಿಡ್ತಾರೆ, ಅನ್ನ ಮಾಡುವಾಗ ದೇವರ ಹೆಸರು ಮೀಸಲು ಅಂತ ಇರ್ತಾರೆ. ಅಂದರೆ ಅದು ಪವಿತ್ರವಾದದ್ದು, ಅಂದರೆ ಬಳಸದಿರ್ತಕ್ಕಂಥ ಮೀಸಲು. ಇಲ್ಲಿ ನನ್ನ ಮನಸ್ಸನ್ನು ಬೇರೆ ಅನ್ಯ ವಿಷಯಕ್ಕೆ ಎಳಸದೆ, ವಿಷಯ ವಾಸನೆಗಳತ್ತ ನನ್ನ ಮನಸ್ಸನ್ನು ಹರಿಬಿಡದೆ, ನಾನು ಸದಾ ಹರಿಯ ಧ್ಯಾನದಲ್ಲಿ ನನ್ನ ಮನಸ್ಸನ್ನು ಲೀನಗೊಳಿಸಿರುತ್ತೇನೆ. ಮೀಸಲಿನ ಪಾದ ಭಜನೆ ಕಡುಲೇಸು ಮನವೇ. ಹೇಳ್ತಾ ತಮ್ಮನ್ನು ತಾವು ಹೇಳ್ಕೊಳ್ತಾರೆ. ಎಲ್ಲದಕ್ಕಿಂತ ಶ್ರೇಷ್ಠವಾದುದು ಮೀಸಲಾದ ಮನಸ್ಸಿಂದ, ಅಂದರೆ ಸ್ವಚ್ಛವಾದ ಮನಸ್ಸಿಂದ, ನಿರ್ಮಲವಾದ ಮನಸ್ಸಿಂದ ನಾನು ಹರಿಯನ್ನು ಧ್ಯಾನಿಸುವುದು ಎಲ್ಲಕ್ಕೂ ಶ್ರೇಷ್ಠ ಅಂತ. ಇಲ್ಲಿ ಕನಕದಾಸರು ಈ ಕೀರ್ತನೆಯಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದ ಬಳಿಕ ನಾವು ಕೇವಲ ಸುಖ ಭೋಗಗಳಲ್ಲಿ ಮುಳುಗಿ ಬಿದ್ದು ಸಾಯದೆ ಪರಮಾತ್ಮನ ಪಥವನ್ನು ಹಿಡಿದು ಉದ್ಧಾರವಾಗಬೇಕು, ಹರಿನಾಮ ಸ್ಮರಣೆಯಿಂದ ಮುಕ್ತರಾಗಬೇಕು. ಅದೇ ಜೀವನದ ಶ್ರೇಯಸ್ಸು ಅಂತ ಹೇಳ್ತಾರೆ.